ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತು ಮಾಘ ಪುರಾಣದ 3ನೇ ಅಧ್ಯಾಯವನ್ನು ತಿಳಿಸ್ತಾ ಇದ್ದೀನಿ. ಮಾಘ ಪುರಾಣದ 3ನೇ ಅಧ್ಯಾಯ ಸುದೇವನ ಶಿಷ್ಯನ ವೃತ್ತಾಂತವನ್ನು ತಿಳಿಸ್ತಾ ಇದೆ ನೋಡ್ರಿ. ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ಶಿವನು ಹೇಳಿದ ಕಥೆಯನ್ನು ಭಕ್ತಿ ಗೌರವಗಳಿಂದ ಕೇಳಿದಂಥ ಪಾರ್ವತಿಯು, ಪರಮೇಶ್ವರ, ನೀನು ಹೇಳಿದುದನ್ನೆಲ್ಲ ಕೇಳಿದೆ. ಬ್ರಾಹ್ಮಣನ ಮಗಳೇನೋ ಮಾಘ ಗೌರಿ ಪೂಜೆಯನ್ನು ಮಾಡಿ ತನ್ನ ಎಲ್ಲ ಸಂಚಿತ ಪಾಪಗಳಿಂದ ಮುಕ್ತಳಾಗಿ ಇಹಲೋಕದಲ್ಲಿ ಬಾಳಿ ಕಡೆಗೆ ವಿಷ್ಣು ಸಾಯುಜ್ಯವನ್ನು ಸೇರಿದಳು. ಆದರೆ ಸುದೇವನ ಶಿಷ್ಯ ತನಗಿಚ್ಛೆ ಇಲ್ಲದಿದ್ದರೂ ಬ್ರಾಹ್ಮಣನ ಮಗಳ ಪ್ರೇರಣೆಯಿಂದ ಮಾಡಿದ ಪಾಪವು ಅವನಿಗೆ ಯಾವ ರೀತಿಯಲ್ಲಿ ಫಲ ಕೊಟ್ಟಿತು ಎಂಬುದನ್ನು ತಿಳಿಯಲಿಚ್ಛಿಸುತ್ತೇನೆ ಅಂತ ಕೇಳ್ತಾ ಇದ್ದಾಳೆ ಪಾರ್ವತಿದೇವಿ. ಆಗ ಶಂಕರನು, ಗೌರಿ, ನಿನ್ನ ಪ್ರಶ್ನೆಯು ಸಹಜವಾಗಿ ಇದೆ. ಕೆಲವು ದಿನಗಳಲ್ಲೇ ಶಿಷ್ಯನು ತನ್ನ ಗುರುಗಳ ಬಳಿಗೆ ಬಂದು ತನ್ನ ಪಾಪ ಪರಿಹಾರಕ್ಕಾಗಿ ಮಾರ್ಗ ಸೂಚಿಸಬೇಕೆಂದು ಕೇಳಿಕೊಂಡನು. ಶಿಷ್ಯನು ಗುರುಗಳಿಗೆ ನಮಸ್ಕರಿಸಿ, ಗುರುದೇವ, ಈ ಹಿಂದೆ ಕಾಡಿನಲ್ಲಿ ಹೂಗಳನ್ನು ಕೀಳಲೆಂದು ಹೋಗಿದ್ದಾಗ ನನಗೆ ಅರಿವಿಲ್ಲದೆಯೇ ನಿಮ್ಮ ಮಗಳು ನನ್ನನ್ನು ಹಿಂಬಾಲಿಸಿದ್ದಳು. ಅದೇನೂ ದೊಡ್ಡ ತಪ್ಪಲ್ಲ. ಆದರೆ ನನ್ನನ್ನು ಬಲಾತ್ಕರಿಸಿ ಭೋಗಿಸಲು ಹೇಳಿದಳು. ನಾನು ಎಷ್ಟೆಷ್ಟೋ ಬೇಡವೆಂದು ತಡೆದೆ. ಆದರೆ ಅವಳು ತನ್ನೊಡನೆ ರಮಿಸದಿದ್ದರೆ ಪ್ರಾಣತ್ಯಾಗ ಮಾಡುವೆ ಎಂದು ಹೆದರಿಸಿದಳು. ನಾನು ಒಂದು ವೇಳೆ ಅವಳನ್ನು ರಮಿಸದಿದ್ದರೆ ಎಲ್ಲಿ ದೇಹವನ್ನು ತೊರೆಯುವಳೋ ಎಂದು ಭಯಪಟ್ಟೆ. ಅಲ್ಲದೆ ಅವಳೇನಾದರೂ ತೀರಿಕೊಂಡರೆ ನಿಮ್ಮ ಕೋಪಕ್ಕೆ ಗುರಿಯಾಗಬೇಕೆಂದು ಹೆದರಿ ಅವಳೊಡನೆ ರಮಿಸಿ ಪಾಪಕೃತ್ಯ ಮಾಡಿದೆ. ನಾನು ಈ ಪಾಪ ಪೀಡಿತನಾಗಿ ಇರಲಾರದೆ ತಮ್ಮಲ್ಲಿ ನಿವೇದಿಸಿಕೊಳ್ಳುತ್ತಿದ್ದೇನೆ. ಪ್ರಾಯಶ್ಚಿತ್ತ ಹೇಳಿ ಎಂದು ಗೋಗರೆದನು. ಶಿಷ್ಯನ ಮಾತುಗಳನ್ನು ಕೇಳಿ ಬ್ರಾಹ್ಮಣನಿಗೆ ಶಿಷ್ಯನಲ್ಲಿ ತಪ್ಪೇನೂ ಕಾಣಿಸದೆ ಹೋದರೂ ಅದು ಮತ್ತೊಬ್ಬರ ಪ್ರೇರಣೆಯಿಂದಾದ ಪಾಪ ಎಂಬುದು ವಿದಿತವಾಯಿತು. ಬ್ರಾಹ್ಮಣನು ಮಾತನಾಡಿ, ಅಯ್ಯ ಶಿಷ್ಯ, ನೀನು ಹೇಳಿದುದನ್ನು ಕೇಳದೆ ನನ್ನ ಮಗಳು ಅಕಾರ್ಯವನ್ನು ಮಾಡಿ ತಾನು ಪಾಪಿಯಾಗುವುದರ ಜೊತೆಗೆ ನಿನ್ನನ್ನು ಪಾಪಿಯಾಗಿಸಿದಳು. ಈಗ ಈ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವೆಂದರೆ ನೀನು ಈಗಿಂದೀಗಲೇ ಗಂಗಾ ನದಿ ತೀರಕ್ಕೆ ಹೋಗಿ 12 ವರ್ಷಗಳ ಕಾಲ ಘೋರವಾದಂಥ ತಪಸ್ಸನ್ನಾಚರಿಸು. ಇದರಿಂದ ನೀನು ಮಾಡಿದ ಪಾಪ ನಾಶವಾಗಿ ಒಳ್ಳೆಯದಾಗುವುದು ಎಂದು ಹೇಳಿ ಶಿಷ್ಯನಿಗೆ ಆಶೀರ್ವದಿಸಿ ಕಳುಹಿಸಿಕೊಟ್ಟನು. ಬ್ರಾಹ್ಮಣನ ಶಿಷ್ಯನು ತಾನು ಮಾಡಿದ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಗುರುಗಳ ಸಲಹೆಯಂತೆ ಗಂಗಾ ನದಿ ತೀರಕ್ಕೆಂದು ಹೊರಟಿರುವಾಗ ಮಾರ್ಗದಲ್ಲಿ ಒಂದು ಋಷ್ಯಾಶ್ರಮವನ್ನು ಕಂಡನು. ಬಹುದೂರ ನಡೆದು ಬಂದಿದ್ದ ಅವನು ಆಯಾಸ ಪರಿಹಾರಕ್ಕಾಗಿ ಆಶ್ರಮವನ್ನು ಹೊಕ್ಕನು. ಅಲ್ಲಿ ಒಬ್ಬ ಮುನೀಶ್ವರನು ಮಾಘಪುರಾಣವನ್ನು ಪಠಿಸುತ್ತಿದ್ದನು. ಮಾಘ ಸ್ನಾನ ಮಾಡಿ ಬಂದ ಋಷಿಗಳು ತಮ್ಮ ಹೆಂಡತಿ ಮಕ್ಕಳೊಡನೆ ತನ್ಮಯತೆಯಿಂದ ಮಾಘಪುರಾಣ ಕೇಳುತ್ತಿದ್ದರು. ಬ್ರಾಹ್ಮಣನ ಶಿಷ್ಯನು ಕೆಲ ಸಮಯದ ನಂತರ ಮುನೀಶ್ವರನಿಗೆ ನಮಸ್ಕರಿಸಿ, ಇಲ್ಲಿ ನೀವೆಲ್ಲ ಆಚರಿಸುತ್ತಿರುವ ವ್ರತ ಹಾಗೂ ಅದರಿಂದ ದೊರಕುವ ಫಲ ಕುರಿತು ಹೇಳುವಿರಾ? ನನಗೂ ಅದನ್ನು ತಿಳಿಯುವ ಹಂಬಲವಿದೆ ಎಂದು ಹೇಳಿದನು. ಮುನೀಶ್ವರರು ಬ್ರಾಹ್ಮಣನ ಶಿಷ್ಯನು ಕೋರಿದುದನ್ನು ಮನಗಂಡು ಅವನಿಗೆ ಮಾಘ ಮಾಸದ ಮಹಾತ್ಮೆಯನ್ನು ಹೇಳತೊಡಗಿದರು. ಅಯ್ಯ ಬ್ರಾಹ್ಮಣ, ನೀನು ಈ ಆಶ್ರಮದಲ್ಲಿ ಆಚರಿಸುತ್ತಿರುವ ವ್ರತ ಕುರಿತು ಕೇಳಿದುದು ನಿನ್ನ ಭಾಗವತ ಪ್ರಿಯತೆಯನ್ನು, ದೈವ ಪ್ರೀತಿಯನ್ನು ತೋರಿಸುತ್ತದೆ. ಬಹಳ ಸಂತೋಷ. ನಾವು ಇಲ್ಲಿ ಮಾಘ ಮಾಸದಲ್ಲಿ ಆಚರಿಸಬೇಕಾದ ವ್ರತವನ್ನು ಆಚರಿಸುತ್ತಿದ್ದೇವೆ. ಮಾಘ ಮಾಸ 12 ಮಾಸಗಳಲ್ಲಿ ಒಂದಾಗಿದ್ದು ಈ ಮಾಸದಲ್ಲಿ ಮಾಡುವ ಪವಿತ್ರ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ. ಅದೆಂದರೆ ಪ್ರತಿನಿತ್ಯವೂ ಈ ಲೋಕವನ್ನು ಬೆಳಗುವ ಸೂರ್ಯನು ಮಕರ ರಾಶಿಯಲ್ಲಿ ಇರುವಾಗ ಸೂರ್ಯೋದಯವಾಗುತ್ತಿರುವ ಸಮಯದಲ್ಲಿ ಯಾರು ಶಿರದಿಂದ ಪಾದದವರೆಗೂ ಚಳಿ ಹಿಮವೆನ್ನದೆ ಹರಿಧ್ಯಾನ ಮಾಡುತ್ತಾ ಸ್ನಾನ ಮಾಡುವನೋ ಅವರು ವೈಕುಂಠಾಧಿಪತಿಯಾದಂತಹ ಮಹಾವಿಷ್ಣುವಿಗೆ ಸಮೀಪರಾಗುತ್ತಾರೆ. ಈ ಮಾಸದಲ್ಲಿ ಸ್ನಾನವನ್ನು ಮಾಡಿ ನಿರ್ದೋಷನಾಗಿ ಶ್ರೀಹರಿಯನ್ನು ಪೂಜಿಸಿ ಇಡೀ ತಿಂಗಳು ಮಾಘ ಮಾಸ ಮಹಾತ್ಮೆಯನ್ನು ಕೇಳುತ್ತಾ ವ್ರತಾಚರಣೆಯಲ್ಲಿ ತೊಡಗುವನೋ ಅವನು ಶ್ರೀಹರಿಯ ಲೋಕವನ್ನು ಸೇರುವನು. ಚಿನ್ನವನ್ನು ಕದಿಯುವುದು, ಮದ್ಯಪಾನ ಮಾಡುವುದು, ಗುರುತಲ್ಪಗಮನವನ್ನು ಮಾಡುವವನು, ಬ್ರಹ್ಮಹತ್ಯ ಹಾಗೂ ಇವೆಲ್ಲವುಗಳನ್ನು ಮಾಡುವವರ
ಸಹವಾಸ ಇವು ಪಂಚಮಹಾಪಾತಕಗಳೆನಿಸುವವು. ಅಲ್ಲದೆ ಮಾಘಸ್ನಾನ ಮಾಡದಿರುವವನು, ಅಸತ್ಯವನ್ನ ನುಡಿಯುವವನು, ಪರಸ್ತ್ರೀಯರಲ್ಲಿ ಆಸಕ್ತನಾದವನು, ಸಜ್ಜನರನ್ನ ನಿಂದಿಸುವವನು, ಕಾಸಿಗಾಗಿ ಕನ್ಯೆ, ಹಸು, ಕುದುರೆಗಳನ್ನು ಮಾರುವವನು, ಜನೋಪಯೋಗಿಯಾದ ಕೆರೆ ಕಾಲುವೆಗಳನ್ನು ಇಲ್ಲದಂತೆ ಮಾಡುವವನು, ಇವರೆಲ್ಲ ಸಹ ಪಂಚಮಹಾಪಾತಕಗಳನ್ನು ಮಾಡಿದವರಿಗೆ ಸಮನಾಗುವರು. ಇನ್ನೂ ಹೇಳುವುದಾದರೆ ಬ್ರಾಹ್ಮಣನೊಡನೆ ಜಗಳವಾಡುವವನು ದೈವದ್ರೋಹಿಯು, ಚಾಂಡಾಲರ ಸ್ನೇಹವನ್ನು ಮಾಡುವಂತಹ ಬ್ರಾಹ್ಮಣನು, ದುರ್ಜನರ ಸಹವಾಸ ಮಾಡುವವನು, ಇವರೆಲ್ಲ ಪಂಚಮಹಾಪಾತಕಗಳನ್ನು ಮಾಡಿದವರಿಗೆ ಸಮನಾಗುವರು. ಮಾಘ ಮಾಸದಲ್ಲಿ ಮಾಘಸ್ನಾನ ಮಾಡದವರಿಗೆ ಪಂಚಮಹಾಪಾತಕಗಳು ಮಾಡಿದಂಥ ಪಾಪಗಳು ಸುತ್ತಿಕೊಳ್ಳುವವು. ಮಾಘ ಪುರಾಣವನ್ನು ಆಲಿಸದ ಮಾನವರು ಗೋಹತ್ಯೆ ಮಾಡಿದ ಪಾಪವನ್ನು ಅನುಭವಿಸುವರು. ಆದುದರಿಂದ ಸಜ್ಜನರಾದವರು, ತಿಳುವಳಿಕೆ ಉಳ್ಳವರು ಮಾಘಸ್ನಾನವನ್ನು ಆಚರಿಸಿ ಇಹಲೋಕದಲ್ಲಿ ಸುಖಿಗಳಾಗಬೇಕು. ನೀವು ಇಲ್ಲಿ ಯಾವ ವ್ರತವನ್ನು ಮಾಡುತ್ತಿರುವಿರಿ ಎಂದು ಕೇಳಿದೆಯಲ್ಲ, ಇದು ಮಾಘ ಮಾಸದ ವ್ರತ. ಈ ಮಾಸಕ್ಕೆ ಶ್ರೀಹರಿಯೇ ಅಧಿದೇವತೆಯಾಗಿದ್ದು, ಮಾಘಸ್ನಾನ ಕೈಗೊಂಡವರಿಗೆ ಫಲಗಳನ್ನು ಕೊಡುವವನೂ ಅವನೇ. ಮಾಘಸ್ನಾನ ಮಾಡಿ ಶ್ರೀಹರಿಯನ್ನು ಭಕ್ತಿಯಿಂದ ಪೂಜಿಸುವವನು ಶ್ರೀಹರಿ ಸಾಯುಜ್ಯವನ್ನು ಪಡೆಯುವನು. ಮಾಘ ಪುರಾಣವನ್ನು ಕೇಳಿದ ನಂತರ ಬ್ರಾಹ್ಮಣರಿಗೆ ದಾನ ಕೊಟ್ಟು ಭೋಜನವನ್ನು ಮಾಡಿಸಬೇಕು. ಮಾಘ ಮಾಸ ವ್ರತ ಕೈಗೊಳ್ಳುವವನು ಕಂದಮೂಲ ಹಣ್ಣು ಫಲಗಳನ್ನು ಸೇವಿಸಬೇಕು. ಮಾಘ ಮಾಸದ ವ್ರತ ಸಾಂಗವಾಗಿ ನೆರವೇರಿದ ಬಳಿಕ ಮಹಾವಿಷ್ಣುವಿನ ಪ್ರೀತ್ಯರ್ಥವಾಗಿ ಬ್ರಾಹ್ಮಣರನ್ನು ಕರೆದು ಭೋಜನ ಮಾಡಿಸಬೇಕು. ಈ ವ್ರತವನ್ನು ಕೈಗೊಂಡವನಿಗೆ ಪಾಪಗಳು ಹತ್ತಿರ ಸುಳಿಯುವುದಿಲ್ಲ, ಅವನಿಗೆ ಪುನರ್ಜನ್ಮವಿರುವುದಿಲ್ಲ, ಆತ ಸದಾ ಸುಖಿಯಾಗಿರುವನು ಎಂದು ತಿಳಿಸಿದರು. ಕಡೆಗೆ ಇಡೀ ತಿಂಗಳು ಸ್ನಾನ ಮಾಡಲಾಗದೆ ಕಡೆಯ ಪಕ್ಷ 3 ದಿನಗಳು ಸ್ನಾನ ಮಾಡಿ ಪುರಾಣ ಕೇಳಿದರೂ ಪಾಪಗಳು ಬಿಟ್ಟು ಹೋಗುವವು. ಪುನರ್ಜನ್ಮವಿಲ್ಲದೆ ಇಹಲೋಕದ ಬಂಧಗಳಿಂದ ವಿಮುಕ್ತನಾಗುವನು. ಮುನೀಶ್ವರರು ಹೇಳಿದುದನ್ನು ಕೇಳಿ ಪಾವನನಾಗಿ ಬ್ರಾಹ್ಮಣನ ಶಿಷ್ಯ ಅಲ್ಲಿಂದ ಹೊರಟು ಗಂಗಾ ನದಿ ತೀರವನ್ನು ಸೇರಿದನು. ಮಾಘ ಮಾಸದ ಕಡೆಯ 3 ದಿನಗಳು ಮಾಘ ಸ್ನಾನವನ್ನು ಮಾಡಿದನು. ಬಳಿಕ ತನ್ನ ಗುರುಗಳು ಹೇಳಿದಂತೆ 12 ವರ್ಷಗಳ ಕಾಲ ಚಳಿ, ಮಳೆ, ಗಾಳಿ, ಬಿಸಿಲೆನ್ನದೆ ತಪಸ್ಸನ್ನಾಚರಿಸುತ್ತಾ ಶಂಖಚಕ್ರ ಗದಾಪಾಣಿಯು ಸಹಸ್ರನಾಮಾನ್ವಿತನೂ ಆದ ಮಹಾವಿಷ್ಣುವಿನಲ್ಲಿ ಧ್ಯಾನಾಸಕ್ತನಾದನು. ಇದರಿಂದ ಅವನು ಮಾಡಿದ ಪಾಪಗಳು ದೂರವಾಗಿ ನಿರ್ಮಲನಾಗಿ ಶ್ರೀಹರಿ ಸಾಯುಜ್ಯವನ್ನು ಸೇರಿದನು. ಪಾರ್ವತಿ, ನಿನ್ನ ಸಂಶಯ ಪರಿಹಾರವಾಯಿತಲ್ಲವೇ? ಇದೆಲ್ಲ ಮಾಘ ಮಾಸದ ಫಲವೇ ಆಗಿದೆ. ಅಂದರೆ ಬ್ರಾಹ್ಮಣನ ಶಿಷ್ಯನೂ ಸಹ ಮಾಘಸ್ನಾನದಿಂದ ತನ್ನ ಪಾಪದಿಂದ ಮುಕ್ತನಾದನು. ಹೀಗೆ ಮಾಘಸ್ನಾನ ಮಾಡಿದವರ ಸಂಕಷ್ಟಗಳು ದೂರವಾಗಿ ಭಗವಂತನ ಅನುಗ್ರಹ ದೊರೆತು ವೈಕುಂಠ ಲೋಕವನ್ನು ಸೇರುವರು ಎಂದು ಪರಮೇಶ್ವರನು ತನ್ನ ಅರ್ಧಾಂಗಿಯಾದಂಥ ಗಿರಿಜೆಗೆ ಹೇಳಿದನು. ಇತಿ ಶ್ರೀ ಮಾಘಪುರಾಣ 3ನೇ ಅಧ್ಯಾಯ ಸಂಪೂರ್ಣ. ಶ್ರೀಕೃಷ್ಣಾರ್ಪಣಮಸ್ತು.